ಅವರದೇ ಒಂದೊಂದು ರೂಲ್ಸ್ ಮಾಡ್ಕೊಂಡು ಬಿಡ್ತಾರೆ. ಅವ್ನು ಎಮ್ಮ ಅಂತ ಕೇಳಲ್ಲ. ಈ ಥರದ್ದು ಗ್ರೂಪಲ್ಲಿ ಇರ್ತಾರಲ್ಲ, ಅವ್ರಿಗೆ ಕಮೆಂಟ್ ಮಾಡಿ. ಅವ್ರಿಗೆ ಎಷ್ಟೋ ಜನ ಟೈಗರ್ ಸೈಡಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ನಮ್ಮ ಹುಡುಗರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದವ್ರೆ, ಅವ್ರಿಗೆ ಸಿಕ್ಕಿದೆ ಟೈಗರ್. ನೋಡ್ಬಿಟ್ಟು ತಿರ್ಗಾ ವಾಪಸ್ ಬಂದ್ಬಿಟ್ಟಿದ್ದಾರೆ ಚಾಮುಂಡಿ ಬೆಟ್ಟಕ್ಕೂ ಹೋಗ್ದೇನೆ. ಆದ್ರೂ ನಮ್ಮ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗಳು ಏನು ನೋಡ್ತೀರಾ ನೀವು, ರೇಸಿಂಗ್ ಸರ್ಕ್ಯೂಟ್ಗಳು, ಅದಕ್ಕಿಂತ ಬೆಟರ್ ರೋಡು. ನೀವೆಲ್ಲೇ ಟ್ರಾವೆಲ್ ಮಾಡಿ, ಬಟ್ ಪ್ರಾಣಿಗೆ ಏನು ಕೊಡಬೇಡಿ. ಹಂಗನ್ಬಿಟ್ಟು ನಾನು ಪ್ರಾಣಿಗಳಿಗೆ ನಾನು ಹೇಟರ್ ಅಲ್ಲ, ಬಟ್ ಇರೋಂಥ ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಅದರಿಂದ ನಮಗೆ ಪ್ರಾಬ್ಲಮ್ ಎಷ್ಟಿದೆ ನೋಡಿ. ಇದು ಲೆಜೆಂಡ್ ಬೈಕ್ ಅಂದರೆ ಲೆಜೆಂಡ್ R15, ಲೇಟೆಸ್ಟ್ R15 ನೋಡಿ. ಲೆಜೆಂಡ್ R15 ಇರೋಂಥ ಲುಕ್ಕು ಅಷ್ಟಾಗಿ ಕಾಣಿಸಲ್ಲ, ಬಟ್ ನೋಡಿ ಈಸಿಯಾಗಿ ಊಟ ಸಿಗುತ್ತೆ. ಬಟ್ ಇಲ್ಲಿಗೆ ಬರ್ತವೆ. ಅದಕ್ಕೋಸ್ಕರ ನನ್ನದೊಂದು ರಿಕ್ವೆಸ್ಟ್ ಚಿಕ್ಕದೊಂದು, ಪ್ರಾಣಿಗಳಿಗೆ ಊಟನ ಕೊಡಬೇಡಿ ಅಷ್ಟೇ. ಇಲ್ಲೊಂದು RTX, ಅವ್ರ RTX ನಾನು ಆಕ್ಚುಲಿ ಕೇಳಿದ್ದೀನಿ, ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಗೈಸ್, $1000 ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಕಪ್ಪಾಸ್ ನೋಡ್ಬೇಕಾ, ದೇವ್ರು ನೋಡ್ಬೇಕಾ? ಬಪ್ಪ ಆಯ್ತು ಬಲ್ಲ, ನೀನು ಕರ್ಕೊಂಡು ನೀನು ಯಾವ ಫಿಗರ್ ಬೀಳಿಸ್ಬೇಕೈತಿ ನೀನು ಹೇಳು. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಸಾಂಗ್ಯ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ನಾನು ಡೌಟೇ ಕಣಿಲ್ಲ ಕಣ. ನಮ್ಮ ಬೈಕಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರಲಿ, ಅಂಥವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತಿನ ವಿಡಿಯೋ ಬಂದು ಟೈಟಲ್ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಒಂದು ಶಾರ್ಟ್ ವ್ಲಾಗ್ ಇದು. ಈಗ ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಜಸ್ಟ್ ಸ್ವಲ್ಪ ರಿಲ್ಯಾಕ್ಸ್ಗೋಸ್ಕರ. ನಾವು ಎಷ್ಟು ಅಂತ ಬರೀ ಕೆಲಸನೇ ಮಾಡಲಿ ಅಲ್ವಾ. ಮುಂದೆ ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಆ್ಯಕ್ಚುಲಿ R15 ಬಂದು ನಂದಲ್ಲ, ಬೇರೆಯವ್ರದ್ದು. ಸುಮ್ಮನೆ ಇಸ್ಕೊಂಡೆ R15 ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಕಾರ್ನರಿಂಗಲ್ಲಿ ಅಂತ. ಇಲ್ಲ ಚಾಮುಂಡಿ ಬೆಟ್ಟ ಗುಡ್ಡ ಅಲ್ವಾ, ಲೀನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಗಾಡಿ ಅಂದ್ಬಿಟ್ಟು. ಅಲ್ಲೇ 5:30 ಆಗಿದೆ. ಕತ್ಲೆ ಆಗೋಕ್ಕೂ ಮುಂಚೆ ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಬನ್ನಿ ಮತ್ತೇನೇನು ತಡ ಮಾಡೋದು, ವಿಡಿಯೋ ಶುರು ಮಾಡೋಣ. ಇವತ್ತು ನಮ್ಮ ಜೊತೆಗೆ ಯಾರು ಅಂದರೆ ಇವರು, ಈ 3 ಜನ ಹೋಗ್ತಾ ಇದ್ದೀವಿ. ಸ್ಪೋರ್ಟ್ಸ್ ಮಾಡ್ಗೆ ಹಾಕೋಣ. ಈಗ ನೋಡಿ ಟ್ರ್ಯಾಕ್ ಮೋಡ್ ಆನ್ ಆಗುತ್ತೆ. ನಮ್ಮ ಹುಡುಗರು ಡಿಯೋ ಇಟ್ಟಿದ್ರು 5 ನಿಮಿಷದಲ್ಲಿ, ಇದು 2 ನಿಮಿಷದಲ್ಲಿ ಟ್ರ್ಯಾಕ್ ಮೋಡ್ ಚೇಂಜ್ ಮಾಡ್ಕೊಳ್ಳೋಷ್ಟರಲ್ಲಿ ಬಂದ್ಬಿಟ್ಟಿದ್ದಾರೆ. ಅಲ್ಲೇ ನಮ್ಮ ಹುಡುಗರು ತುಂಬ ಫಾಸ್ಟ್ ಇದ್ದಾರೆ ಒಟ್ಟಿನಲ್ಲಿ ಡಿಯೋ ಇಟ್ಕೊಂಡು. ಆ್ಯಕ್ಚುಲಿ ಇವತ್ತು ಬಂದು ಬುಧವಾರ, ಇದನ್ನು ಶುಕ್ರವಾರ ಅಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ, ದೇವ್ರನ್ನ ನೋಡೋದಕ್ಕೆ. ಚಾಮುಂಡಿ ಶುಕ್ರವಾರ ಎಲ್ಲ ಹೋದ್ರೆ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಬೆಳಗ್ಗೆನೇ ಹೋಗ್ಬೇಕು. ನಾವೇನು ಮಾಡ್ತಿದ್ವಿ, ಆಫ್ ದ ಸೀಸನ್ ಹೋಗ್ತೀವಿ. ಅದಕ್ಕೆ ನಾವು ಆಫ್ ಸೀಸನ್ ಹೋಗೋದು, ಆರಾಮಾಗಿ ದರ್ಶನ ಆಗುತ್ತೆ, ದರ್ಶನ ಮಾಡ್ಕೊಳ್ಳೋದು ಬರೋದು ಅಷ್ಟೇ. ಅಷ್ಟು ಬಿಟ್ಟರೆ ಜಾಸ್ತಿ ಏನು. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಇನ್ನೊಂದು ನಂದಿ ಹಿಲ್ಸ್ಗೆ ಹೋಗ್ತೀವಿ. ಅದು ಬಿಟ್ಟರೆ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲೇ ನಂದಿ ಹಿಲ್ಸ್ ಹತ್ರ, ಅಲ್ಲಿಗೆ ಹೋಗ್ತೀವಿ. ಅಷ್ಟು ಬಿಟ್ಟರೆ ಎಲ್ಲೂ ಹೋಗಲ್ಲ. ಬನ್ನಿ ಈಗ ಫಸ್ಟ್ ಫ್ಯೂಲ್ ಹಾಕ್ಸ್ಕೊಳ್ಳೋಣ ಗಾಡಿಗೆ. ಫ್ಯೂಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೊಡೆಯೋಣ ಗಾಡಿನ. ಈ CCಲಿ ಇಷ್ಟೊಂದು ಪವರ್ಫುಲ್ ಕೊಟ್ಬಿಟ್ಟಿದ್ದಾನೆ ಒಂದು ಗಾಡಿನ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವೇ. ಇನ್ನು 200 ಬೇರೆ ಬರೋದ್ರಲ್ಲಿದೆ ಇಂಡಿಯಾಗೆ. 200 ಕೂಡ ಬರುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ, ತರ್ತೀವಿ ಅಂತಾನು ಕೂಡ ಅಂತ ಇದ್ದಾರೆ. ತಂದ್ಬಿಟ್ರೆ ಯಾವ ಲೆವೆಲ್ಗೆ ಇರಬೇಡ ಹೇಳಿ. ಸೊ ನಮ್ಮ ಬಾಯ್ಸ್ ಎಲ್ಲ ಸೈಡ್ಗೆ ಹೋಗ್ತಾ ಇದ್ದಾರೆ. ಉತ್ನಳ್ಳಿ ಮೇಲೆ ಹೋಗ್ತಾವ್ರೆ. ಉತ್ನಳ್ಳಿ ಮೇಲೆ ಬಾಯ್ಸ್ ಈ ಕಡೆ ಹೋಗ್ತಾ ಇದ್ದಾರೆ, ಊರ್ ಕಡೆ. ನಮ್ಮ ಬಾಯ್ಸ್ನ ನಾವು ಎಲ್ಲೇ ಹೋದ್ರು ಬಿಡ್ಕೊಡಲ್ಲಪ್ಪ, ದೂರದಿಂದನೇ ಸ್ಕ್ಯಾನ್ ಮಾಡಾಕ್ಬಿಡ್ತೀವಿ. ನಾನು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾದ್ರೆ ಇದೇ ಶಾರ್ಟ್ ಕಟ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ರೋಡ್ ಸಾಕಾದ ಪೀಸ್ಫುಲ್ ಆಗಿದೆ, ಅಲ್ಲೆಲ್ಲ ಅಂಡುಲೇಷನ್ ಇದೆ. ಬಟ್ ಈ ಕಡೆ ನೇಚರ್ ನೋಡಿ. ಇದು ಹಳ್ಳಿ ಕಡೆ ಓಡಾಡುವಂತ ರೋಡ್ಗಳು ಈ ತರ ಇರುತ್ತೆ ಯಾವಾಗ್ಲೂ ಕೂಡ. ಎನಿ ಟೈಮ್ ಗ್ರೀನರಿ ತರ ಇರುತ್ತೆ. ನಾನು ಇರೋದು ಹಳ್ಳಿಲೆ, ಬಟ್ ಕೆಲ್ಸದ ಮೇಲೆ ನಂಜನಗೂಡಿಗೆ ಬಂದಿದ್ದೀನಿ ಅಷ್ಟೇ. ಈ ತರ ರೋಡಲ್ಲಿ ಹೋಗೋದೇ ಒಂಥರ ಪೀಸ್ಫುಲ್. ಆ ತಣ್ಣ ಗಾಳಿ ಬೀಸುತ್ತದೆ. ಹೈವೇ ಓಡಾಡಿ ನೀವು ಸ್ವಲ್ಪ ಗಮನಿಸಿ. ನೀವು ಹೈವೇ ರೋಡಲ್ಗೂ ಹಳ್ಳಿಗಳ ರೋಡ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನಪ್ಪಾ ಅಂದ್ರೆ ವೆದರ್ ನೋಡಿ, ಇಲ್ಲಿ ಎಷ್ಟು ಕೋಲ್ಡ್ ಆಗಿದೆ ಗೊತ್ತಾ. ಅದೇ ಹೈವೇಲ್ ಬಂದ್ನಲ್ಲ ಈಗ ಹೆವಿ ಹಾಟ್ ಹೊಡಿಯುತ್ತೆ. ಗೊತ್ತಾಗಲ್ಲ ಅನ್ಬಿಟ್ಟು ನೆಟ್ ರೈಟ್ ಹೊಡೆದ್ಬಿಟ್ರಿ, ಹಿಂದ್ಗಡೆ ಬೇರೆ ನೋಡ್ತಾನೆ ಬತ್ತಿದಾನ ಇಲ್ವಾ ಅಂತ. ನಾವ್ ಎಷ್ಟೇ ದೂರ ಇದ್ರು ಕಣ್ಣಾಕ್ತಿವಮ್ಮ, ನಾವ್ ಒಂಥರ ಹದ್ದು ಇದ್ದಂಗೆ. ಏನೋ ಇವ್ರೇ ಒಂದೊಂದು ಡಿಸಿಷನ್ಸ್ ತಳ್ಕೊಂಡ್ಬಿಡ್ತಾರಪ್ಪ ಹುಡುಗರು. ನಮ್ ಪ್ಲಾನ್ ಏನೋ ಆದ್ರೆ ಇವ್ರದೇ ಪ್ಲಾನ್ ಬೇರೆ. ಸ್ಟ್ರೈಟ್ ಆಗಿ ಹೋಗೋಣ, ಸಿಗ್ನಲ್ ದಾಟ್ಕೊಂಡು ಬಟ್ಟೆ ಕೊತ್ಕೊಂಡು ಹೋಗೋಣ ಅಂತ ಇದ್ದಿದ್ ಪ್ಲಾನ್. ಉತ್ತರಳಿಗೆ ಹೊಡೆದವ್ ಇವ್ರು ತಿರ್ಗಾ ಏರ್ಪೋರ್ಟ್ ಇಂದ, ಮೈಸೂರು ಏರ್ಪೋರ್ಟ್ ಇಂದ. ಲೆಕ್ಕ ಹಾಕೊಳ್ಳಿ, ಇವ್ರದೇ ಒಂದೊಂದು ಪ್ಲಾನ್. ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾರೆ ಲೋಪರ್. ಎಲ್ಲ ಅವ್ರವ್ರದೇ ಒಂದೊಂದು ಏನಂತಾರಲ್ಲ ಗುರುದು, ಅವ್ರವ್ರದೇ ಒಂದೊಂದು ರೂಲ್ಸ್ ಮಾಡ್ಕೊಂಡು ಬಿಡ್ತಾರೆ. ಅವ್ನು ಎಮ್ಮ ಅಂತ ಕೇಳಲ್ಲ. ಈ ಥರದ್ದು ಗ್ರೂಪಲ್ಲಿ ಇರ್ತಾರಲ್ಲ, ಅವ್ರಿಗೆ ಕಮೆಂಟ್ ಮಾಡಿ. ಅವ್ರಿಗೆ ಒಂದು ಟೀಮ್ ವರ್ಕ್ ಹೇಗಿರುತ್ತೆ ಅನ್ನೋದನ್ನ ಇವ್ರಿಗೆ ತೋರಿಸ್ಬೇಕಷ್ಟೇ. ಲಾಸ್ಟ್ ಟೈಮು ನಮ್ಮ ಹುಡುಗರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರು, ಬರೀ ಇವರಿಬ್ಬರೇನೆ. ನಾನು ಬರಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟಿದೆ, ಹೋಗಿರ್ಲಿಲ್ಲ. ಇವ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಿದ್ದಾರೆ, ಹಿಂಗೆ ಲಯನ್ ಸೈಟಿಂಗ್ ಆಗ್ಬಿಟ್ಟಿದೆ ಅವ್ರಿಗೆ, ಟೈಗರ್ ಸೈಟ್. ಎಷ್ಟೋ ಜನ ಟೈಗರ್ ಸೈಟಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ನಮ್ಮ ಹುಡುಗರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದವ್ರೆ, ಅವ್ರಿಗೆ ಸಿಕ್ಕಿದೆ ಟೈಗರು. ನೋಡ್ಬಿಟ್ಟು
ಅಂದ್ಬಿಟ್ಟು ತಿರ್ಗಾ ವಾಪಸ್ ಬಂದ್ಬಿಟ್ಟಿದ್ದಾರೆ ಚಾಮುಂಡಿ ಬೆಟ್ಟಕ್ಕೂ ಹೋಗ್ದೇನೆ ಎದುರುಕೊಂಡು ಎಲ್ಲಿ ಹಿಡ್ಕೊಂಡು ಗಲೀಮ್ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ಇವರಿಬ್ಬರೇ ಮುಂದೆ ಹೋಗ್ತಾ ಇದಾರಲ್ಲ ನೋಡಿ ಇವರಿಬ್ರು ಇವ್ರು ಸೈಕ್ ನನ್ನ ಮಗಳು ಇವ್ರು ನಾನೇ ಸೈಕು ಅಂದ್ರೆ ನೀವು ನನಗಿಂತ ಸೈಕು ಇವರೇ ಡಿಸಿಷನ್ ತಗೊಂಡ್ಬಿಡ್ತಾರೆ ಮಚ್ಚ ಹೋಗೋಣ ಹೋಗು ನಾನು ಬರಲ್ಲ ಮಗ ಅಂದ್ರೂ ನೀವು ಬರ್ದಾರ ಬೇಡ ಹೋಗಿ ನಾನು ಹೋಗ್ತೀನಿ ಬಟ್ ಹಂಗನ್ಬಿಟ್ಟು ನಾನು ಅವ್ರನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ ಮೈ ಬಾಯ್ಸ್ ಓನ್ಲಿ ಮೈ ಬಾಯ್ಸ್ ಅಷ್ಟೇ ನಮ್ಮವರೇ ಬೇರೆಯವರೇ ಕೆಲವೊಂದು ಟೈಮಲ್ಲಿ ನಮ್ಮವರೇ ನಮ್ಗೆ ಆಗಲಿಲ್ಲ ಅಂದರೂ ಬೇರೆಯವ್ರಾದರೂ ಆಗ್ತಾರೆ ಈಗ ನಾವು ರಿಂಗ್ ರೋಡ್ಗೆ ಎಂಟ್ರಿ ಆಗಿದ್ದೀವಿ ಮಿಸ್ಟರ್ ಎಮ್ ಟಿ ಒಂದಿನ ವೀಡಿಯೋ ಮಾಡಬೇಕು ಸಿಗ್ತಾ ಇಲ್ಲ ವೀಡಿಯೋಗೆ ಸೊ ಬಾಯ್ಸ್ ಗೋ ಫಾರ್ ದ ರೈಟ್ ಹೊಡೆದ್ರೆ ಚಾಮುಂಡಿ ಬೆಟ್ಟ ಆ್ಯಕ್ಚುಲಿ ಉತ್ನಳ್ಳಿ ರೋಡಲ್ಲಿ ಹೋಗ್ತಾ ಇರೋದು ಮೇನ್ ರೋಡಲ್ಲಿ ಹೋಗ್ತಾ ಇಲ್ಲ ಮೇನ್ ಚಾಮುಂಡಿ ಬೆಟ್ಟದ ರೋಡಲ್ಲಿ ಹೋಗ್ತಾ ಇಲ್ಲ ನಮಗೆ ಈ ಕಡೆಯಿಂದನೇ ಸಿಗೋದು ಅದಕ್ಕೋಸ್ಕರ ಇದೆ ನೋಡಿ ಮತ್ತೆ ನಮ್ಮ ಎಂಟ್ರೆನ್ಸ್ ಚಾಮುಂಡಿ ಬೆಟ್ಟದ ಎಂಟ್ರೆನ್ಸು ಕ್ಲೋಸ್ ಮಾಡಿಲ್ಲ ಓಪನ್ ಆಗಿದೆ ಕೆಲವು ಟೈಮು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಸೊ ನಮ್ಮ ಹುಡುಗರು ಹೋಗಿದ್ದಾರೆ ಈಗ ನಾವು ಹೋಗಿ ಅವ್ರನ್ನ ಕ್ಯಾಚಪ್ ಮಾಡಬೇಕು ಏನೇ ಹೇಳಿ ಈ ಥರದೊಂದು ಗಾಡಿನ ತೊಗೊಂಡು ಬರಬೇಕು ಗೈಸ್ ಚಾಮುಂಡಿ ಬೆಟ್ಟಕ್ಕೆ ಸಖತ್ತಾಗಿ ಲೀನ್ ಮಾಡ್ಬೋದು ಮಾತ್ರ ಅಂದರೆ ನೋಡ್ಕೊಂಡು ಲೀನ್ ಮಾಡಬೇಕು ಒಂದಷ್ಟು ಕಡೆ ಬ್ಲೈಂಡ್ ಸ್ಪಾಟ್ಗಳಿದೆ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ನಾವು ಅದಲ್ಲದೆ ಮತ್ತೆ ಈ ಸ್ಯಾಂಡ್ಗಳಿರ್ತಾವೆ ನೋಡಿ ಈ ಟರ್ನಿಂಗಲ್ಲಿ ಅದನ್ನು ಕೂಡ ಒಂದು ಸ್ವಲ್ಪ ನೋಡ್ಕೋಬೇಕು ನಾವು ನೋಡಿ ಇದು ಬ್ಲೈಂಡ್ ಸ್ಪಾಟ್ಗಳು ಈ ಬ್ಲೈಂಡ್ ಸ್ಪಾಟಲ್ಲಿ ಜನ ನೋಡೋದೇ ಇಲ್ಲ ಸುಮ್ಮನೆ ಬರ್ತಾರ ಸ್ಪೀಡಲ್ಲಿ ಟರ್ನಿಂಗ್ ಮಾಡೋದು ರೋಡು ಚೆನ್ನಾಗಿಲ್ಲ ಹುಡುಗರು ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಇಲ್ಲೇನು ಮಾಡ್ತಾ ಇದ್ದೀರಾ ನಡಿ ಹೋಮ ಬಾ ಆ ಕಡೆಯಿಂದ ಬರೋಷ್ಟೊತ್ತಿಗೆ ಲೇಟಾಗಿ ಕತ್ಲೆ ಬಿಡುತ್ತೆ ಅದಕ್ಕೆ ಫೋಟೋ ಗಿಟ ಶೂಟ್ ಮಾಡ್ಕೊಳಂಗಿದ್ರೆ ಈಗಲೇ ಹೋಗಿದ್ದು ಹೋಗಮ್ಮ ಅಂತ ಬಾ ಮತ್ತೆ ದರ್ಶು 20 ರೂಪಾಯಿ ಆಯ್ತಾ ಹಾಂ ಅಲ್ಲಿ ಪಾರ್ಕಿಂಗ್ ಕೊಡ್ಬೇಕಲ್ಲ ಕಾಸಿಲ್ಲ ನಾನು ಕಾಸೇ ತಂದಿಲ್ಲ ನಾನು ಫೋನ್ಪೇಲಿ ಹಾಕ್ಬೇಕು ನಿಂತ ಇದ್ದಲ್ಲ ಫೋನ್ಪೇ ಮಾಡ್ಬೋದು ಲೇಟ್ ಆಯ್ತದ ಅದಕ್ಕೆ ಬರೋಷ್ಟೊತ್ತಿಗೆ ಕತ್ಲೆ ಆಗ್ಬಿಡುತ್ತಲ್ಲ ನೋಡು ಫೋಟೋ ಶೂಟಿಗೆ ಬಂದಿರೋದು ನೀನೆ ಮೊದಲು ಮೇಕೆ ಹೋಗ್ಬಿಡಮ್ಮ ಮೊದಲು ಮೇಲಕ್ಕೆ ಹೋಗ್ಬಿಡದ ಅಂದೆ ಆ ಕಡೆಯಿಂದ ಬರೋದ ಅಂತ ಆಯಿತು ಬಾ ಮತ್ತೆ ಸೊ ಏನೇ ಹೇಳಿ ನಮ್ಮ ನಂದಿ ಬೆಟ್ಟದ ರೋಡು ಸಖತ್ತಾಗಿದೆ ಮತ್ತು ಇನ್ನೊಂದು ರೋಡ್ ಏನಿದೆಯಲ್ಲ ಕುಸ್ತೋಗಿತ್ತಲ್ಲ ಅದು ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ ಮಾಡೇ ಇಲ್ಲ ಬರೀ ಮುಳ್ಳನ ರೋಡ್ ಮಾಡಿದ್ದಾರೆ ಅಷ್ಟೇ ಈ ರೋಡಲ್ಲಿ ಜನ ಜಾಸ್ತಿ ಓಡಾಡಲ್ಲ ಲೀನ್ ಸಖತ್ತಾಗಿ ಮಾಡ್ಬೋದು ಈ ಗಾಡೀಲಿ ಈಗ ಫುಲ್ಲು ಗ್ರೀನರಿ ಏನೂ ಇಲ್ಲ ತುಂಬ ಸ್ಟಾರ್ಟ್ ಆಗಿದೆ ಅಲ್ವಾ ನೋಡಿ ಮೈಸೂರು ವ್ಯೂ ಹೇಗೆ ಥರ ಕಾಣಿಸುತ್ತೆ ನಿಮ್ಮ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯಾರಿಟಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ಕಾಣ್ತಾ ಇದೆ ತೋರಿಸ್ತೀನಿ ಆ ಕಡೆಯಿಂದ ಬರ್ತಾ ನೋಡಿ ಈಗ ಕಾಣಿಸುತ್ತಾ ಬಾಯ್ಸಲ್ಲಿ ಬಾಯ್ಸ್ನ ಬಿಟ್ಬಿಟ್ಟು ನಾನೇ ಲೀನ್ ಪಡ್ಕೊಂಡ್ಬಿಟ್ಬಿಟ್ಟೆ ರೋಡ್ ಸಾಕಾಗಿದೆ ಅಂತ ಆದ್ರೂ ನಮ್ಮ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗಳು ಏನು ನೋಡ್ತೀರಾ ನೀವು ರೇಸಿಂಗ್ ಸರ್ಕ್ಯೂಟ್ಗಳು ಅದಕ್ಕಿಂತ ಬೆಟರ್ ರೋಡು ಯಾಕಪ್ಪ ಅಂದರೆ ಆ ಥರ ಕರ್ವ್ಸ್ನ ಎಂಜಾಯ್ ಮಾಡ್ಬೋದು ನೋಡಿ ಕೋತಿಗಳು ಹೇಗೆ ಹೋಗ್ತಾ ಬಟ್ ಈ ಥರ ಕೋತಿಗಳು ರೋಡಿಗೆ ಬರಬಾರ್ದು ಆ್ಯಕ್ಚುಲಿ ಇದನ್ನು ನಾವೇ ರೂಢಿ ಮಾಡಿರುವಂಥದ್ದು ಏಕೆಂದರೆ ಈಗ ನೋಡಿ ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ ಹೌದು ಹೋಗ್ತಾ ಇದ್ಮೇಲೆ ಹೋಗಬೇಕು ಬರಬೇಕು ನಾವು ಊಟ ತೊಗೊಂಡು ಹೋಗೋದು ಅದರಲ್ಲಿ ರೋಡಲ್ಲಿ ಸಿಗುವಂಥ ಪ್ರಾಣಿಗೆಲ್ಲ ಊಟ ಕೊಡ್ಕೊಂಡು ಹೋಗ್ಬಾರ್ದು ಒಂದು ಫುಡ್ ಚೈನ್ ಇದೆ ಗುರು ಅದ್ರ ಊಟನ ಅದನ್ನೇ ಹುಡುಕ್ಬೇಕು ನಾವು ಅದಕ್ಕೆ ಈಸಿಯಾಗಿ ಊಟ ಕೊಟ್ಬಿಟ್ರೆ ಅವು ಇದನ್ನೇ ಅಭ್ಯಾಸ ಮಾಡ್ಕೊಂಡು ಇಲ್ಲಿಗೆ ಬರ್ತವೆ ಯಾಕಂದ್ರೆ ಇಲ್ಲಿ ಈಸಿಯಾಗಿ ಊಟ ಸಿಗುತ್ತೆ ಅಂದ್ಬಿಟ್ಟು ಇಲ್ಲಿ ಸೈಡಿಗೆ ಬರ್ತವೆ ಇಲ್ಲಿ ಅದಕ್ಕೋಸ್ಕರ ನೀವೆಲ್ಲೇ ಟ್ರಾವೆಲ್ ಮಾಡಿ ಬಟ್ ಪ್ರಾಣಿಗೆ ಏನು ಕೊಡಬೇಡಿ ಹಂಗನ್ಬಿಟ್ಟು ನಾನು ಪ್ರಾಣಿಗಳಿಗೆ ನಾನು ಹೇಟರ್ ಅಲ್ಲ ಬಟ್ ಇರೋಂಥ ರಿಯಾಲಿಟಿನ ಹೇಳ್ತಾ ಇದ್ದೀನಿ ಅದರಿಂದ ನಮಗೆ ಪ್ರಾಬ್ಲಮ್ ಎಷ್ಟಿದೆ ಅವಗೂ ಕೂಡ ಪ್ರಾಬ್ಲಮ್ ಎಷ್ಟಿದೆ ಅಂತ ಅದ್ರ ಊಟ ಅದೇ ಹುಡುಕೊಂಡು ತಿನ್ನಬೇಕು ನಾವು ಇದಕ್ಕೆ ಏನಾದರೂ ಈಸಿಯಾಗಿ ನಾವು ಊಟನ ನಾವೇ ಕೊಟ್ಬಿಟ್ರೆ ಅವು ಮೈಂಡ್ ಸೆಟಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾವೆ ಆಲ್ರೆಡಿ ಊಟ ಇಲ್ಲಿ ಸಿಗುತ್ತೆ ನಾವು ಇಲ್ಲಿಗೆ ಹೋಗೋಣ ಅಂತ ನೋಡಿ ಇಲ್ಲೆಲ್ಲ ಕಬ್ಬು ಎಲ್ಲ ಇದೆಯಾ ನೋಡಿ ಈಸಿಯಾಗಿ ಊಟ ಸಿಗುತ್ತೆ ಬಟ್ ಇಲ್ಲಿಗೆ ಬರ್ತವೆ ಅದಕ್ಕೋಸ್ಕರ ನನ್ನದೊಂದು ರಿಕ್ವೆಸ್ಟ್ ಚಿಕ್ಕದೊಂದು ಪ್ರಾಣಿಗಳಿಗೆ ಊಟನ ಕೊಡಬೇಡಿ ಅಷ್ಟೇ ಎಲ್ಲರೂ ವೈಲ್ಡ್ ಲೈಫ್ ಏನಾದ್ರು ಹೋದಾಗ ಅಷ್ಟೇ ಸೊ ನೋಡಿ ನಂದಿ ಬೃಹತ್ಕಾರದ ಒಂದು ನಂದಿ ದೇವಸ್ಥಾನ ನನಗೆ ಈ ಹಿಸ್ಟ್ರಿಗಳ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಆದ್ರೂ ಒಂದು ಸ್ವಲ್ಪ ಟ್ರಾವೆಲಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ನನಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಏನಿಲ್ಲ ಬಟ್ ಗಾಡಿ ಇದ್ದಾಗ ಗಾಡಿನೇ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಟ್ರಾವೆಲ್ ಮಾಡ್ತೀನಿ ಒಂದು 20 ರೂಪಾಯಿ ಎತ್ಕೊಬಿಡೋಣ ಬೇಡ ಸುಮ್ಮನೆ ಇರ್ಬೋದು ಇದ್ಬಿಟ್ರೆ ಕಷ್ಟ ಮೇಲಿಂದ ತೋರಿಸ್ತೀನಿ ನೋಡಿ ಒಂದೊಂದು ದಿನ ಕ್ರೇಜಿ ಅಲ್ವಾ ಗೊತ್ತೊಂದು ಸ್ವಲ್ಪ ಕೆಳಗಡೆ ಬಗ್ಸಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನಪ್ಪ ಯೂಟ್ಯೂಬರು ನಂದೊಂದು ಫೋಟೋ ಹೊಡಿಲ್ಲ ನೋಡಿ ನಂದೊಂದು ಫೋಟೋ ಎಲ್ಲ ಹೆಂಗೆ ಬರುತ್ತೆ ಹೊಸ ಫೋನ್ ಪಾರ್ಟಿ ಪೋರ್ಟ್ರೇಟಲ್ಲಿ ತೆಗಿಲ್ಲ ಇಲ್ಲಿ ಪೋರ್ಟ್ರೇಟ್ಗೆ ಹಾಕು ಪೋರ್ಟ್ರೇಟಲ್ಲಿ ನಾನು ಮತ್ತೆ ನಂದಿ ಅಷ್ಟೇ ಇಲ್ಲಿ ಫೋಟೋ ತೆಗಿ ಫೋಟೋ ಓಪನ್ ಮಾಡು ಇಲ್ಲಿಂದ ಇಷ್ಟು ಮಾತ್ರ ಬರೋಂಗೆ ಸೊ ನಿಮ್ಗೂ ಇನ್ನೊಂದೇನೋ ತೋರಿಸ್ಬೇಕು ನಿಮ್ಗೆ ಇನ್ನೊಂದೇನೋ ತೋರಿಸ್ಬೇಕು ತೋರಿಸ್ತೀನಿ ನೋಡಿ ಇಲ್ಲಿ ಬುದ್ಧ ಗಣಪತಿ ಮತ್ತೆ ಆಯ್ತು ಅಲ್ಲಾರು ನೋಡಿ ಚೆನ್ನಾಗಿದೆ ಬಂದವ್ರು ಯಾರು ಇದನ್ನ ಎತ್ಕೊಂಡು ಹೋಗ್ಬಿಡಿಯಪ್ಪ ಯಾರೋ ತಂದು ಮಡಗಿರೋದು ಇಲ್ಲ ಯಾರೋ ಕಿತ್ತಿರೋದು ಇಲ್ಲೇ ಎಲ್ಲ ಹುಳಿ ಚಣ ಎಲ್ಲ ಇಲ್ಲೇ ಇದೆ ಅವರೆಲ್ಲ ಅಂದ್ಬಿಟ್ಟು ಕಿತ್ಕೊಂಡು ಹೋಗಿ ಇಕ್ಬಿಟ್ಟಿರೋ ಸಖತ್ತಾಗಿರೋ ಮಿನೇಚರ್ ಮಾಡಿದ್ದಾರೆ ಇವರು ನೋಡಿ ಗಣಪತಿ ಒಂದು ಮನಗಿರೋ ಥರ ಮತ್ತೆ ನಮ್ಮ ಆಂಜನೇಯ ಇದ್ದಾರೆ ಇಲ್ಲಿ ಜೈ ಶ್ರೀರಾಮ್ ಮತ್ತೆ ಹೋಗೋಣ ಈಗ ನಮ್ಮ ಹುಡುಗರು ಹೋಯ್ತಾವ್ರಿ 700 ಸ್ಟೆಪ್ಸಲ್ಲಿ ಇದ್ದೀವಿ ಈಗ ನಾವು ನೋಡಿ ಇದು ಲೆಜೆಂಡ್ ಬೈಕ್ ಅಂದರೆ ಲೆಜೆಂಡ್ R15
ಲೇಟೆಸ್ಟ್ R15 ನೋಡಿ, ಲೆಜೆಂಡ್ R15 ಇರೋಂಥ ಲುಕ್ಕು ಅಷ್ಟಾಗಿ ಕಾಣಿಸಲ್ಲ. ಬಟ್ ನಂದಿಗೆ ಒಂದು ವಿಸಿಟ್ ಆಗಾಯಿತು. ಈ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಯಾಕಂದರೆ ಈ ಥರ ನಾವು ಬರಲ್ಲ. ಯಾಕಂದರೆ ಆ ಕಡೆಯಿಂದ ಬರಬೇಕಾದ್ರೆ ಈಗ ನೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟು ನಂದಿನ ಮೀಟ್ ಮಾಡ್ತಾ ಇದ್ದೀವಿ. ಈಗ ಸಾಯಂಕಾಲ 5:45 ಆಗಿದೆ ನೋಡಿ, 5:45 ಆಗಿದೆ. ಇನ್ನೇನು 6 ಗಂಟೆ ನೋಡಿ, ಒಂದು ಒಳ್ಳೆ ಸನ್ಸೆಟ್ ನೋಡ್ಬೋದಪ್ಪ ಇಲ್ಲಿ ಬಂದರೆ ಮೈಸೂರಲ್ಲಿ. ಕ್ರೇಜಿ. ಅದ್ರ ಜೊತೆಗೆ ಒಂದು ಒಳ್ಳೆ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಈ ಥರ ಬೈಕ್ಗಳನ್ನ ಇಟ್ಕೊಂಡ್ಮೇಲೆ. ನಾನು ಇದಕ್ಕೆ ಅಂದ್ಬಿಟ್ಟೆ ಈ ಗಾಡಿ ಓನರ್ ಹತ್ರ ನಮ್ಮ ಫ್ರೆಂಡೇ ಆ್ಯಕ್ಚುಲಿ ಕುಡಿ ಅಂದಿದ್ದ ತಕ್ಷಣ ಕೊಟ್ಬಿಟ್ರು. ತುಂಬ ಆರ್ಟ್ಫುಲ್ ಮನುಷ್ಯ, ಹಂಬಲ್ ಮನುಷ್ಯ. ಇಲ್ಲೇ ಇದ್ದಾರೆ ಮೈ ಬಾಯ್ಸ್, ಇಲ್ಲೇ ಇದ್ದಾರೆ ಬಾಯ್ಸ್. ಲೈಟ್ ಸಾಕಾದಾಗ ಬರ್ತೈತಲ್ಲ. ಸೊ ಒಂದು ಒಳ್ಳೆ ಸನ್ಸೆಟ್ನ ಎಂಜಾಯ್ ಮಾಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ ಮೇಲ್ಗಡೆಗೆ. ದೇವರ ದರ್ಶನ ಮಾಡ್ಕೊಂಡು ಇನ್ನು ವಾಪಸ್ ರೂಮ್ ಜೂಟ್ ಆಗೋಣ ಅಂತ. ಈ ಥರದೊಂದು ಗಾಡಿ ಇಟ್ಕೊಂಡು ಈ ಥರ ರೋಡ್ ಮೇಲೆ ಹೋಗ್ತಾ ಇದ್ರೆ ಕ್ರೇಜಿ ಮಾತ್ರ. ಏನು ಹೇಳಿ, ಕ್ರೇಜಿ. ಅದು ಈ ಥರ ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೂ ಕ್ರೇಜಿ. ನೋಡಿ, ಇದು ಮೈಸೂರು ವ್ಯೂ. ನಿಮಗೆ ಕಾಣಿಸುತ್ತಾ? ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಮೈಸೂರು ವ್ಯೂ. ಸಖತ್ತಾಗಿ ಕಾಣಿಸ್ತೈತೆ. ಗಿಡ ಮರಗಳು ಅಡ್ಡ ಇದೆ. ಬೈಕ ಬೇಡಿಪ್ಪ. ಇದು ನೋಡಿ ಮೈಸೂರು. ಇದು ಯಾವ ಕಡೆ ಹೋಗೋದು? ನಂಜನಗೂಡು ರೂಟ್. ಇದು ಆ್ಯಕ್ಚುಲಿ ಮೈಸೂರು ಟು ನಂಜನಗೂಡು ರೂಟ್. ಇಲ್ಲಿಂದ ನಾವು ಆ ಕಡೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ ನಿನ್ಗೆ. ಆ ಕಡೆ ಯಾವ ವ್ಯೂ, ಮೈಸೂರು ವ್ಯೂ ತೋರಿಸ್ತೀನಿ. ಮೈಸೂರು ಅರಮನೆ ವ್ಯೂ ನೋಡಿ. ಏರ್ಪೋರ್ಟ್ ಯಾವ ಲೆವೆಲ್ಗಿದೆ ಅದು. ಅಲ್ಲಿಂದ ಒಂದು ಒಳ್ಳೆ ಡ್ರ್ಯಾಗ್ ರೇಸ್ ಮಾಡ್ಬೇಕು ಗೈ ಸರ್ ಏರ್ಪೋರ್ಟಲ್ಲಿ. ಅಲ್ಲೇ ಪಕ್ಕದಲ್ಲೇ ಇದ್ದೀನಿ ನಾನು. ಹಂಗೆ ಜಂಪ್ ಆಗಿಬಿಡ್ತೀನಿ. ನನಗೆ ಈ ಮಿರರ್ಗಳೇನಾದರೂ ಕೆಳಗಡೆ ಬಗ್ಸೋದು ಬಿಟ್ರೆ ಹೆವಿ ತಿಕ್ಕ ಹೊರದೋಗ್ಬಿಡುತ್ತೆ. ನಮ್ಮ ತುಂಬ ಸೇಫ್ಟಿ ಮನುಷ್ಯ ನಾನು. ಮಿರರ್ ಇರ್ಬೇಕು ನನಗೆ. ಅದು ಎಂಥ ಸೂಪರ್ ಬೈಕ್ ಆಗಿರಲಿ, ಅದು ಮಿರರ್ ತೆಗೆದ್ರೇ ಸಖತ್ತಾಗಿ ಕಾಣಿಸ್ಲಿ ಅಂತ ಇದ್ರೂ ಇಲ್ಲೊಂದು RTX. ಅವ್ರ RTX ನಾನು ಆ್ಯಕ್ಚುಲಿ ಕೇಳಿದ್ದೀನಿ, ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಗೈಸ್, X1000RR ಬರೋಣ, ಬೇಗ ಬಂದ್ಬಿಡೋಣ X1000RR ನೋಡೋದಕ್ಕೆ. ಎಲ್ಲಿ ನೋಡ್ರು ಬರೀ ಕಪಲ್ಸ್ ಗುರು, ಕಪಲ್ಸ್. ಯಾ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಕಪಲ್ಸ್ ನೋಡ್ಬೇಕಾ ದೇವ್ರು ನೋಡ್ಬೇಕಾ? ಬಂದಿದ್ದೀರಾ ಮುಚ್ಕೊಂಡು ದೇವ್ರು ನೋಡ್ಕೊಂಡು ಹೋಗಿ. ಇವ್ರ ಥರ ಎಲ್ಲ ಕಪಲ್ಸ್ ಹಾಕೊಂಡು, ಕಪಲ್ಸ್ ಬರೋರು ಬನ್ನಿ ದುಡ್ಕೊಂಡು ಹೋಗ್ಬಿಡಿಯಪ್ಪ. ಸುಮ್ಮನೆ ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ಏನಕ್ಕೆ? ಅಲ್ಲೊಂದು X1000RR ಇದೆ ಗುರು, ನೋಡ್ದೆ ಕ್ರೇಜಿ. ಅದು ಬ್ಲ್ಯಾಕ್ ವಿತ್ ಸ್ಟಾಕ್ ಅಲ್ಲಿ ಇದೆ ಗಾಡಿ. ಅಂತ ಮಜಾ ಇರಲ್ಲ ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳೋದಕ್ಕೆ. ಏನಿದೆ S1000. ನಮ್ಮ ಮೈಸೂರು ಜನಕ್ಕೆ ಬರೋರಿಗೆ ನಾನು ಏನು ಹೇಳ್ತೀನಿ ಗೊತ್ತಾ? ಈ ತರ ಕಸಗಳೆಲ್ಲ ಬಿಳ್ಸಕ್ ಹೋಗ್ಬೇಡಿಪ್ಪ. ಮೊದಲೇ ಮೈಸೂರು ಹಾಳಾಗ್ಬಿಟ್ಟಿದೆ. ಅದರಲ್ಲೂ ಇನ್ನೂ ಹಾಳು ಮಾಡಕ್ ಹೋಗ್ಬೇಡಿ. ಏನಂತೀರ, ಹಾಳು ಮಾಡಕ್ ಹೋಗ್ಬೇಡಿಪ್ಪ. ಎಲ್ಲೆಂದರಲ್ಲಿ ಕಸಗಳು ಬಿಸಾಕೋದು, ಅದು ಚಾಮುಂಡಿ ಬೆಟ್ಟದಲ್ಲೇ. ಯಾವ ರೆಡ್ ಪಿನ್ ಅಂತೂ ಗೊತ್ತಿಲ್ಲ ಬಪ್ಪ ಆಯ್ತು ಬಲ್ಲ. ನೀನು ಕರ್ಕೊಂಡು ಯಾವ ಫಿಗರ್ ಬೀಳಿಸ್ಬೇಕೈತಿ ನೀನು ಹೇಳು. ಚಾಮುಂಡಿ ಬೆಟ್ಟದ ಎಂಟ್ರೆನ್ಸಿಗೆ ಬಂದಾಯ್ತು. ದರ್ಶನ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ಈಗ. ಬಂದಾಗಲೆಲ್ಲ ಇದೇ ಥರ ಆಗುತ್ತೆ. ಕೆಲವು ಸಲ ಬಂದಾಗಲೆಲ್ಲ ದರ್ಶನ ಮಾಡಿದ್ದೀವಿ. ಈಗ ರೀಸೆಂಟಾಗಿ ಬರ್ತಾನೆ ಇದ್ದೀವಿ. ಸುಮಾರು ವಾರದಿಂದ ದರ್ಶನನೇ ಸಿಗ್ತಲ್ಲ. ಶುಕ್ರವಾರ ಬಿಟ್ಟು ಇನ್ನೆಲ್ಲ ಬರ್ತಿದ್ವಿ ಅಷ್ಟೇ. ಅದಕ್ಕೆ ಅನಿಸುತ್ತೆ ಶುಕ್ರವಾರ ಬಂದರೆ ಜನ ಇರ್ತಾರೆ. ಜನ ನೋಡ್ಬಿಟ್ಟು ನಾವು ಹೋಗೋದಕ್ಕಾಗೋದಿಲ್ಲ. ಸೊ ಇಲ್ಲೊಂದು ನೋಡಿ, ಇಲ್ಲೊಂದು RR310. ಇದು ಫಸ್ಟ್ ಜನರೇಷನ್ RR310 ಇದು. ಸೊ ಬ್ಯಾಕ್ ಟು ಹೋಮ್. ಈಗ ಬೇರೆ ಏನಿಲ್ಲ, ತಿರ್ಗಾ ರೋಡ್ ಎಂಜಾಯ್ ಮಾಡ್ಕೊಳ್ಳೋದು, ವಾಪಸ್ ರೂಮ್ಗೆ ಹೋಗಿ ಸೇರ್ಕೊಳ್ಳೋದು ಅಷ್ಟೇ. ದರ್ಶನ ಅಂತೂ ಆಗಿಲ್ಲ. ಆದರೆ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಬರೋರಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಪ್ಲಾಸ್ಟಿಕ್ಸ್ ಆಗಲಿ ಏನೇ ವಸ್ತು ಆಗಲಿ ಎಸಿಯಾಗಿ ಹೋಗ್ಬೇಡಿಪ್ಪ. ರೋಡ್ ಯಾವ ಲೆವೆಲ್ಗೆ ಅದ್ಗೆಟ್ಟಿದೆ ಗೊತ್ತಾ? ಜನ ಚಾಮುಂಡಿ ಬೆಟ್ಟಕ್ಕೆ ಬರೋದಕ್ಕಾಗ್ತಾ ಇಲ್ಲ. ನೀಟ್ನೆಸ್ ಇಲ್ಲ ಗುರು. ನೋಡಿ, ಇಲ್ಲಂತಲ್ಲಂದ ಟಿಶ್ಯೂಗಳು, ಪೇಪರ್ಸು, ಟೀ ಲೋಟಗಳು, ಹಾಳು ಮೂಳು ಎಲ್ಲಾನು ಎಸ್ತಿದ್ದಾರೆ. ಅದಕ್ಕೋಸ್ಕರ ನನ್ನ ಒಂದು ರಿಕ್ವೆಸ್ಟ್, ಏನನ್ನೂ ಕೂಡ ಎಸ್ಬಿಟ್ಟು ಹೋಗ್ಬೇಡಿಪ್ಪ. ವಾಪಸ್ ಇಟ್ಕೊಳ್ಳಿ. ಸಿಟಿಯಿಂದ ಈಚೆ ಹೋದ್ಮೇಲೆ ಎಲ್ಲರೂ ಡಂಪ್ ಮಾಡಿ. ಸೊ ಈಗ ಪ್ಲ್ಯಾನ್ ಚೇಂಜ್ ಆಗಿದೆ. ಆ್ಯಕ್ಚುಲಿ ನಮ್ಮ ಹುಡುಗರು ಬರ್ತಾ ಇಲ್ಲ. ಯಾರೊಬ್ರು ಫೋನ್ ಮಾಡಿದ್ರು ಅಂದ್ಬಿಟ್ಟು ಈಗ ಸಿಟಿಗೆ ಹೊರಟಿದ್ದಾರೆ ಅವರು, ಮೈಸೂರು. ಈಗ ನಾನು ಒಬ್ಬನೇ ಹೋಗಬೇಕು. ಸೊ ನಾವು ನಿಮಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಐ ಹೋಪ್ ಯು ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್ ಆ್ಯಂಡ್ ಪೀಸ್.